ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕನ್ಯಾ ರಾಶಿ ಜೂನ್ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಕನ್ಯಾ ರಾಶಿಯವರಿದ್ದೀರಾ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಓಕೆ, ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಶುಭ ಫಲಗಳು ಎಂಬುದನ್ನು ತಿಳಿದುಕೊಳ್ಳೋಣ. ನಾವು ಇದು ಹೇಳುವಂಥದ್ದು ಗೋಚಾರ ಫಲ ಅಂತ. ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಯಾಕಂದರೆ ನಿಮಗೆ ಯಾವ ದಶಾಭುಕ್ತಿಗಳು ಹೇಗಿವೆ, ಜನ್ಮ ಜಾತಕ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ನಾವು ಒಂದು ಗೋಚಾರ ಫಲದಲ್ಲಿ ತತ್ಕಾಲದಲ್ಲಿ ಇರುವಂತಹ ಗ್ರಹಗಳ ಸ್ಥಿತಿಯನ್ನು ಗಮನಿಸಿ ನಿಮಗೆ ಹೇಳುವಂತಹ ಒಂದು ಪ್ರಯತ್ನ ಮಾಡುತ್ತೇವೆ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯೋವರೆಗೂ ಕೂಡ ನೀವು ನೋಡ್ತಾ ಇರಿ ಪ್ಲೀಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಕ್ಷತ್ರ ಪರಿಹಾರಗಳು ಏನಾದರೂ ಶುಭವಾದಂಥ ಫಲಗಳು ಉಂಟಾಗುತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಗ್ರಹಗತಿ ಅಂದರೆ ಗ್ರಹ ಸ್ಥಿತಿ ಹೇಗಿದೆಯಪ್ಪ ಅಂತ ಅಂದರೆ, ನಿಮಗೆ ಭಾಗ್ಯದಲ್ಲಿರುವಂತಹ ಗುರುವು ದಶಮಕ್ಕೆ ಬಂದಿದ್ದಾನೆ. ಹಾಗಾಗಿ ಒಂದೊಂದಕ್ಕೆ ಭಾಗ್ಯವೂ ವೃದ್ಧಿಯಾಗ್ತಾ ಇತ್ತು. ಹೀಗೆ ಒಂದು ಕರ್ಮಸ್ಥಾನಕ್ಕೆ ಗುರುವಿನ ಆಗಮನವಾಗಿದೆ. 15ನೇ ತಾರೀಕು ಅನಂತರದಲ್ಲಿ ಗುರು ಮತ್ತು ರವಿ ಎರಡೂ ಗ್ರಹಗಳು ಒಟ್ಟಿಗೆ ಇರುವಂಥದ್ದು. ಹಾಗೆ 11ನೇ ರಾಶಿ ನಿಮ್ಮ ರಾಶಿಯಾಧಿಪತಿ. 11ನೇ ರಾಶಿಯಲ್ಲಿ ಬುಧ, 12ನೇ ರಾಶಿಯಲ್ಲಿ ಕುಜ ಮತ್ತು ಕೇತು. ಹಾಗೆ ರಾಹು ಕೂಡ ಪರಿವರ್ತನೆ ಆಗುತ್ತಾನೆ. ರಾಹು ಕೂಡ ಷಷ್ಠ ರಾಶಿಗೆ ರಾಹು ಬರ್ತಾನೆ. ಮತ್ತು ಷಷ್ಠ ರಾಶಿ ಬಹಳ ಒಳ್ಳೆಯದು. ಸಪ್ತಮ ರಾಶಿಯಲ್ಲಿ ಶನಿ, ಅಷ್ಟಮದಲ್ಲಿ ಶುಕ್ರ. ಹೀಗೆ ಒಂದಲ್ಲ ಒಂದು ಗ್ರಹ ಸ್ಥಿತಿ ಇದೆ. ನಿಮಗೆ ಈ ತಿಂಗಳು ನೋಡಿ ವಿಶೇಷವಾಗಿ ಜ್ಯೇಷ್ಠ ಮಾಸ ಅಂತ ಹೇಳಿ ಬರುತ್ತೆ. ಹಾಗಾಗಿ ಜ್ಯೇಷ್ಠ ಮಾಸ ಆದದ್ದರಿಂದ ಅಂತಹ ದೊಡ್ಡ ಹಬ್ಬ ಹರಿದಿನಗಳು ಏನೂ ಕೂಡ ಇಲ್ಲ. ಆದರೆ 11ನೇ ತಾರೀಕಿಗೆ ವಿಶೇಷವಾಗಿ ಹುಣ್ಣಿಮೆ ಅಂದು ಈ ದಿನ ಹುಣ್ಣಿಮೆ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. ಮತ್ತು ಅದರ ಜೊತೆಯಲ್ಲಿ 14ನೇ ತಾರೀಕಿಗೆ ಸಂಕಷ್ಟಹರ ಚತುರ್ಥಿ, ಹಾಗೆ 21ಕ್ಕೆ ಬುಧ ಜಯಂತಿ, ಹಾಗೆ 24ಕ್ಕೆ 24, 25 ಎರಡೂ ಕೂಡ ಅಮಾವಾಸ್ಯೆ ಇದೆ. ಬೋಧಾಯನ ಅಮಾವಾಸ್ಯೆ, ಕಾತ್ಯಾಯನ ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ ಅಂತೆಲ್ಲ ಇದೆ. ಹಾಗೆ 26ನೇ ತಾರೀಕು ಅನಂತರದಲ್ಲಿ ಧನುರ್ಮಾಸವು ಕೂಡ, 26ನೇ ತಾರೀಕು ಅನಂತರದಲ್ಲಿ ಆಷಾಢ ಮಾಸವೂ ಕೂಡ ಆರಂಭವಾಗುತ್ತದೆ. ಧನುರ್ಮಾಸ ಅಲ್ಲ, ಆಷಾಢ ಮಾಸ ಆರಂಭ ಆಗುತ್ತೆ. ಇಂತಹ ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಯಾಕೆಂದರೆ ಲಕ್ಷ್ಮೀ ನಾರಾಯಣ ದೇವರೇ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಅನುಗ್ರಹ ಮಾಡುತ್ತಾರೆ ಅಂತ ಹೇಳಿ ಪ್ರತಿ ಶುಕ್ರವಾರವೂ ಕೂಡ ಒಂದು ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡುತ್ತಾರೆ. ಹಾಗಾಗಿ ತಮಿಳಿಯನ್ಸಲ್ಲಿ ವಿಶೇಷವಾಗಿ ಅಧಿಮಾಸಂ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿಯ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಮಾಡೋಣ. ವಿಶೇಷವಾಗಿ ಆಷಾಢ ಮಾಸದ ಲಕ್ಷ್ಮಿ ಅನುಗ್ರಹವಾಗಲಿ ಅಂತ ಹೇಳಿ ಈಗೆಲ್ಲ ಒಂದು ಹಬ್ಬ ಹರಿದಿನಗಳು ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುರಸ್ಕಾರಗಳನ್ನು ಮಾಡ್ತೀರಿ ಅಂದರೆ 5ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ನೋಡಿ, ಗುರುವಾರ ದಶಮಿ ಬರುತ್ತೆ. ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಗುರುವಾರದ ದಿವಸ ಈಗೆಲ್ಲ ನೋಡೋಣ ಏನೇನು ನಿಮಗೆ ಕನ್ಯಾ ರಾಶಿಯವರಿಗೆ ಶುಭವಾದಂಥ ವಾತಾವರಣಗಳು ಆಗಬಹುದು ಅಂತ. ಒಂದನೆಯದಾಗಿ ನಿಮ್ಮ ಮನಸ್ಸಿಗೆ ಯಾವುದೋ ಒಂಥರ ಧೈರ್ಯ, ಸಾಮರ್ಥ್ಯ ಆಗುವಂಥದ್ದು ಜಾಸ್ತಿ ಬರುತ್ತದೆ. ನಿನ್ನ ಕೈಯಲ್ಲಿ ಕೆಲಸ ಆಗುತ್ತೆ ನಿಮಗೆ ಸಿಗುತ್ತೆ, ಅಥವಾ ನೀನು ಕೂಡ ಬಹಳ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ರಾಶಿಯಾಧಿಪತಿ ಏಕದಶದಲ್ಲಿದ್ದು ರಾಹು ಕೂಡ ಶಸ್ತ್ರಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ಒಂದೊಂದಕ್ಕೂ ಬಹಳ ಧೈರ್ಯ, ಬಹಳ ಸಾಮರ್ಥ್ಯ, ಬಹಳ ನನಗೆ ಆಗುತ್ತೆ ಹೇಳುವಂಥ ಒಂದು ಮನಸ್ಥಿತಿ ಇದು ನಿಮಗೆ ಜಾಸ್ತಿಯ ಪ್ರಭಾವವಾಗಿ ಬರುತ್ತೆ. ಸ್ವಲ್ಪ ಅಂತಲ್ಲ, ಯಾಕಂದರೆ ಏನೇ ಕೆಲಸ ಇದ್ದರೂ ಕೂಡ ಆದಷ್ಟು ನಮಗೆ ಆಗುತ್ತೆ. ನಾವು ಹೋಗಬೇಕು, ಮಾಡಬೇಕು ಹೇಳುವಂಥ ಮನೋಭಾವನೆ ಇದ್ದಾಗ ಮಾತ್ರ ಆಗುತ್ತೆ. ಇಲ್ಲ, ಇದು ಕೆಲಸ ಆಗಲ್ಲ, ಇದು ಸಿಗಲ್ಲ, ಇದು ಆಗಲ್ಲ ಅಂತ ಆದಾಗ ಯಾವುದು ಕೂಡ ಆಗಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಬಹು ಮುಖ್ಯವಾದಂತಹ ಟರ್ನಿಂಗ್ ಪಾಯಿಂಟ್ ಏನಂತ ಅಂದರೆ ನಿಮ್ಮ ಆತ್ಮಸ್ಥೈರ್ಯವೇ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು. ಹಾಗೆ 2ನೇದಾಗಿ ನೋಡಿ, ರಾಹುವಿನ ಪರಿವರ್ತನೆ ಬಹಳ ಒಳ್ಳೆಯದು.
ನಿಮಗೆ ಸ್ವಲ್ಪ ವಿದೇಶದಿಂದ ಹಣ ಬರುವಂಥದ್ದು ಅಥವಾ ಯಾವುದೇ ಒಂದು ಮಾರ್ಕೆಟಿಂಗ್ ಲೈನಲ್ಲಿ ಇದೆ ಅದರಲ್ಲಿ ಹೆಚ್ಚಿನದಂತಹ ಏನೋ ಒಂದು ಅಧಿಕಾರಗಳು ನಿಮಗೆ ಕೊಡುವಂಥದ್ದು ಅಥವಾ ಕಾನೂನಿನ ತೊಡಕು ತೊಂದರೆಗಳಿದ್ದರೆ ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು ಏನಾದರೂ ಮಾರ್ಕೆಟಿಂಗ್ ಲೈನಲ್ಲಿ ಇದ್ದರೆ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬ ಒಂದು ಬಿಸ್ನೆಸ್ ಮೆನ್ ಜೊತೆಗೆ ಜಾಸ್ತಿ ಓಡಾಡುವಂಥ ಒಂದು ಪ್ರಯತ್ನಗಳು ಹಾಗೆ ಅನಂತರದಲ್ಲಿ ನಿಮ್ಮಲ್ಲೇ ಏನಾದರೂ ಸಣ್ಣ ಪುಟ್ಟ 6ನೇ ರಾಶಿಗೆ ರಾಹು ಬಂದಾಗ ರೋಗ ರುಜಿನಗಳು ಇದ್ದರೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಅಥವಾ ತಲೆ ಕೂದಲಲ್ಲಿ ಏನಾದರೂ ಸಮಸ್ಯೆಗಳು ಆದರೆ ಅಥವಾ ಏನು ತುಂಬ ಕಜ್ಜಿ ತುರಿಕೆ ನವೆ ಬರ್ತಾ ಇದೆಯಪ್ಪ ಅಂತಂದರೆ ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಯಾಕಂದರೆ 6ನೇ ರಾಶಿಯಲ್ಲಿರುವಂತಹ ರಾಹು ವರುಣವನ್ನು ದೂರ ಮಾಡುತ್ತಾನೆ ಅಂತ. ಮತ್ತು ಅನಂತರದಲ್ಲಿ ಶತ್ರುಗಳ ಭಯ, ಯಾಕಂದರೆ ನಿಮಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಭಯವೇ ಜಾಸ್ತಿ ಇರುತ್ತೆ. ಯಾಕಂದರೆ ಅಭಯ ಕೊಡುವಂಥ ಭಗವಂತ ಸದಾ ಕಾಲವರು ಹಿಂದಿರಬೇಕು. ಇಲ್ಲ ಅಂತ ಆದರೆ ಭಯ ಏನಾಗುತ್ತೋ ಅಂತ ಹೇಳಿ ದುಡ್ಡಿಲ್ಲ ಅಂದರೆ ಒಂಥರ ಚಿಂತೆ, ದುಡ್ಡಿದ್ರೆ ಇನ್ನೊಂದು ಥರ ಚಿಂತೆ. ಹಾಗೆ ಅಧಿಕಾರ ಇಲ್ಲ ಅಂತಂದರೆ ಅಧಿಕಾರ ಇಲ್ಲ ಅಂತ ಚಿಂತೆ. ಅಧಿಕಾರ ಇದ್ದರೆ ಏನು ಮಾಡ್ತಾರಪ್ಪ, ಯಾರನ್ನು ನಮ್ಮ ಸ್ಥಾನಕ್ಕೆ ಸೀಟಿಗೆ ಯಾರು ಕೂತ್ಕೋತಾರೆ ಹೇಳುವಂಥದ್ದು. ಹಾಗೆ ಜೀವನದಲ್ಲಿ ಆ ಭಯಗಳನ್ನೆಲ್ಲ ಈ ತಿಂಗಳಿಗೆ ಸ್ವಲ್ಪ ಓಡಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಕಾನೂನಿನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರೋ, ವಕೀಲರಾಗಿರುವಂಥದ್ದು ಇರಬಹುದು ಅಥವಾ ಕ್ಲರ್ಕ್ ಅಲ್ಲಿ ಬರವಣಿಗೆ ಮಾಡ್ತಾ ಇರುವಂಥವ್ರು, ಇಂಥ ವ್ಯಕ್ತಿಗಳಿಗೆಲ್ಲ ಹೆಚ್ಚಿನಾದಂತಹ ಅಭಿವೃದ್ಧಿ ಆಗುವಂಥದ್ದು ಮತ್ತು ನಿಮ್ಮ ಮಾನಸಿಕವಾದಂಥ ಸ್ಥೈರ್ಯವನ್ನು ಈ ಜನಕ್ಕೆ ಸಪೋರ್ಟ್ ಸಿಗುವ ಹಾಗೆ ಇನ್ನು ಜನರಿಗೆ ಹೇಳುವಂಥ ಒಂದು ಮನಸ್ಥಿತಿ ಬರುವಂತಹ ಹಾಗಾಗಿ ಒಂದು ಮನಸ್ಥಿತಿ ಬರುವಂಥದ್ದು ಇದೆ. ಹಾಗಾಗಿ ಕಾನೂನಿನ ಚರ್ಚೆ, ಕಾನೂನಿನ ವ್ಯವಸ್ಥೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನಾದಂಥ ಸಮಾಧಾನವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಇನ್ನು ಕತೆ ಬರವಣಿಗೆ ಇಂಥದ್ದೆಲ್ಲ ಮಾಡ್ತಾ ಇದ್ದಂಥವರಿಗೂ ಕೂಡ ಮನಸ್ಸು ಬಹಳ ಆಹ್ಲಾದಕರವಾಗಿ ಸಮಾಧಾನಕರವಾಗಿ ಏನೋ ನಿಮ್ಮಲ್ಲೇ ಒಂದು ಹೊಸದಾದಂಥ ವಿಷಯಗಳು ಬರುವಂಥದ್ದು, ನಿಮ್ಮಲ್ಲೇ ಹೊಸದಾಗಿ ಏನೋ ಒಂದು ನೀವು ಸಿದ್ಧಿ ಮಾಡ್ತೀರಿ, ಅದನ್ನು ರೆಡಿ ಮಾಡ್ತೀರಿ, ಅದನ್ನು ಮಾರ್ಕೆಟಿಂಗ್ ಕೂಡ ತೆಗೆದುಕೊಂಡು ಬರ್ತೀರಿ. ಹೀಗೆ ಇಂತಹ ಒಂದಷ್ಟು ಬದಲಾವಣೆಗಳನ್ನು ರಾಹು ಕೂಡ ನಿಮಗೆ ಕೊಡ್ತಾ ಇದ್ದಾನೆ. ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಅನಂತರದಲ್ಲಿ ನೋಡಿ ಕುಜ ಮತ್ತು ಕೇತು 12ನೇ ರಾಶಿಯಲ್ಲಿ ಇದ್ದಾರೆ. ಹಾಗಾಗಿ ಅಲ್ಪ ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗಾಢವಾಗಿ ಒಂದು ಹಠ ಅಥವಾ ಸಾಧನೆ ಮಾಡಬೇಕು ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಅಂತಹ ಈ ಹಠ ಮತ್ತು ಸಾಧನೆಗೆ ಪೂರಕವಾದಂತಹ ಸಪೋರ್ಟ್ ಕೂಡ ಸಿಗುತ್ತೆ. ಒಂದು ರಾಜಕೀಯ ರಂಗದಿಂದ ಏನಾದರೂ ಸಪೋರ್ಟ್ ಸಿಗಬೇಕು ಅಂದರೆ ಸಿಗುತ್ತೆ, ಅಥವಾ ಯಾವುದೋ ಒಂದು ಅಧಿಕಾರಿ ವರ್ಗದಿಂದ ನಿಮಗೆ ಹೆಚ್ಚಿನಾದಂತಹ ಸೌಲಭ್ಯಗಳು ಸಿಗಬೇಕು ಅಂದರೆ ಸಿಗುತ್ತೆ. ಹೀಗೆ ದೈವಾನುಗ್ರಹದಿಂದ ನಿಮ್ಮ ಹಿಂದಿನ ಜೊತೆಗೆ ಅನುಕೂಲಕರವಾಗಿ ಬರುವಂಥ ಸಾಧ್ಯತೆಗಳಿವೆ. ತಕ್ಕ ಮಟ್ಟಿಗೆ ಈ ತಿಂಗಳಲ್ಲಿ ಆರ್ಥಿಕವಾಗಿ ಕೂಡ ಅನುಕೂಲವಾಗುತ್ತೆ. ಅಂತಹ ತೀರ ಗ್ರಹಸ್ಥಿತಿ ಕತ್ತು ಹಿಡಿಯುವಾಗ ನಿಮಗೆ ಏನೂ ಇಲ್ಲ, ಎಲ್ಲ ನಿಮಗೆ ಪೂರಕವಾಗಿದೆ, ನಿಮ್ಮ ಸಪೋರ್ಟ್ ಸಿಗ್ತಾ ಇದೆ. ಯಾಕಂದರೆ ದಶಮಕ್ಕೆ ಬರುವಂಥ ಗುರು ಉದ್ಯೋಗದಲ್ಲಿ ಹೆಚ್ಚಿನಾದಂಥ ಶ್ರೇಯಸ್ಸು ಮಾಡುವಂಥದ್ದು, ಉದ್ಯೋಗ ಕಳ್ಕೊಂಡಂತೆ ಉದ್ಯೋಗ ಸಿಗುವಂಥದ್ದು, ಬುದ್ಧನ ಮನಲ್ಲಿ ಹೆಚ್ಚಿನದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳಾಗುವಂಥದ್ದು ಮತ್ತು ಹಿಂದೆ ಬಹಳ ದಿವಸದ ಕನಸು ನನಸಾಗುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕು. ತುಂಬ ತಿಂಗಳಿಂದ ನಿಮಗೆ ಯಾವುದೋ ಒಂದು ಸಣ್ಣದೋ ದೊಡ್ಡದೋ ಯಾವುದೋ ಒಂದು ಆಸೆ ಇದೆ ಅಂತ ಇಟ್ಕೊಳ್ಳಿ. ಆಸೆ ಪರಿಪೂರ್ಣವಾಗಿ ನಿಮ್ಮ ಕಡೆಗೆ ಆಗುವಂಥ ಸಾಧ್ಯತೆಗಳು ಎಷ್ಟೋ ಸಲ ನಾವು ಆಸೆ ಪಡುತ್ತೇವೆ, ಆದರೆ ನಿರಾಸೆ ಆಗುವುದೇ ಜಾಸ್ತಿ ಆಗಿ ಹೋಗುತ್ತದೆ ಜೀವನದಲ್ಲಿ. ಹಾಗಾಗಿ ಈ ನಿರಾಸೆ ಆಗುವಂಥ ಏನು ಸಮಸ್ಯೆಗಳು ಇದೆ ಅದೆಲ್ಲ ಹೋಗಿ ಒಳ್ಳೆಯ ಥರದಲ್ಲಿ ಆಗುತ್ತೆ ಅಂತ ಹೇಳಬಹುದು. ಮತ್ತು ಈ ತಿಂಗಳಲ್ಲಿ ದೈವಾನುಗ್ರಹ ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು, ಜೀವನದಲ್ಲಿ ಎಲ್ಲವೂ ಕೂಡ ಬೇಕು. ಕೇವಲ ಸಂಪತ್ತು ಹಣ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಂಪತ್ತೇ. ನಾವು 4 ಜನರು ನಮಗೆ ಗೌರವ ಕೊಡ್ತಾ ಇದ್ದಾರೆ ಅಂದರೆ ಅದು ಕೂಡ ಒಂದು ಸಂಪತ್ತೇ ಜೀವನದಲ್ಲಿ. ಹಾಗಾಗಿ ಅಂತಹ ಸಂಪತ್ತನ್ನು ಕೂಡ ಗಳಿಕೆ ಮಾಡುವಂಥ ಪ್ರಯತ್ನಗಳು ಸ್ವಲ್ಪ ಜಾಸ್ತಿ. ಪ್ರಯಾಣ ಯೋಗ ಅಂತ ಹೇಳ್ತಾನೆ ಈ ತಿಂಗಳಲ್ಲಿ. ಕಾಲಿಗೆ ಚಕ್ರ ಕಟ್ಟದ ಹಾಗೆ ಈ ಕಡೆ ಆ ಕಡೆ ಓಡಾಡುವಂಥದ್ದು, ಎಲ್ಲೋ ಒಂದು ಕಡೆ ಖುಷಿಯೋ ನಿಮಗೆ ದುಃಖ ಆಳುವಂಥದ್ದು ಅಂಥದ್ದು ಬರುವುದಿಲ್ಲ. ಆದರೂ 5 ನಿಮಿಷ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಒಂದನೇದು ಏನಂತಂದರೆ ಭೂಮಿ ವ್ಯವಹಾರ ಮಾಡುವವರು ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ. ಮತ್ತು ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದವರು ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಮಾರ್ಕೆಟ್ ಲೈನ್ಸ್ನಲ್ಲಿ ಇದ್ದಂಥವ್ರಿಗೂ ಸ್ಟಾಕ್ಗಳು, ಶೇರ್ ಮಾರ್ಕೆಟ್, ಟ್ರೇಡಿಂಗ್ ಮಾಡುವಂಥ ಇಂಥ ವ್ಯಕ್ತಿಗಳೆಲ್ಲ ಬಹಳ ಜಾಗ್ರತೆಯಿಂದ ಮಾಡಬೇಕು ನೀವು. ಯಾಕಂದರೆ ಶುಕ್ರನು ಅಷ್ಟಮದಲ್ಲಿ ಇದ್ದಾನೆ, ಅದು ಶುಭವಾದುದಲ್ಲ. ಯಾರಿಗೂ ಕೂಡ ಹಣಕಾಸನ್ನು ಕೊಡಲಿಕ್ಕೆ ಹೋಗಬೇಡಿ. ಫೈನಾನ್ಸ್ ಮಾಡುವಂಥವ್ರು ಯಾರಿಗೂ ಒಬ್ಬರಿಗೂ ಸಹಾಯ ಆಗುತ್ತೆ ಅಂತ ಹಣಕಾಸು ಕೊಡುವಂಥವರು
ಇವರೆಲ್ಲ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಿ. ಇನ್ನು ಮಿಕ್ಕಿ ಇರುವಂಥದ್ದೆಲ್ಲ ಈ ತಿಂಗಳಲ್ಲಿ ಹೆಚ್ಚಿನಾದಂಥ ಲಾಭಾಂಶಗಳನ್ನೆಲ್ಲ ಎಲ್ಲ ಗ್ರಹಗಳಿಗೂ ಕೂಡ ಕೊಡ್ತಾರೆ. ಒಂದು 5 ಸ್ವಲ್ಪ ನಿಮ್ಮ ಇಚ್ಛೆ ಇದ್ದರೆ ಪ್ರಯತ್ನಗಳು ಆಗಬಹುದು. ಒಂದು ಪಾರ್ಟ್ ಟೈಮ್ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಯಾವುದಾದ್ರೂ ಕೆಲಸ ಸಿಗುವಂಥ ಚಾನ್ಸಸ್, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದಂಥವ್ರಿಗೆ ಏನೋ ಲೋನ್ ಇಲ್ಲ ಸೌಲಭ್ಯಗಳು ಸಿಗುವಂಥದ್ದು ನೋಡಿ. ರವಿ ಲೋನನ್ನು ಕೂಡ ಕೊಡುವಂಥವನು, ಗೌರ್ಮೆಂಟಿಂದ ಏನಾದರೂ ಸವಲತ್ತು ಸಿಗುವಂಥದ್ದು. ಎಷ್ಟೋ ಸಲ ನಾವು ಬಿಸ್ನೆಸ್ಸನ್ನು ಕೆಲಸಗಳನ್ನು ಮಾಡ್ತೇವೆ, ಯಾರು ಇನ್ನೂ ಇನ್ಶೂರೆನ್ಸ್ ಲೋನು ಬೆರೆದು ಅಂತ ನಮ್ಮ ತಲೆಗೆ ಬರುವುದಿಲ್ಲ. ಯಾಕಂದರೆ ಒಂಥರ ಹೋಗ್ತಾ ಇರ್ತೇವೆ, ಬಿಟ್ಟರೆ ಆನೆ ಹೋದಾಗೆ, ಅದು ಏನು ಎತ್ತ ಏನು ಗೊತ್ತಾಗುವುದಿಲ್ಲ. ತುಂಬ ಜನ ಬಿಸ್ನೆಸ್ ಮಾಡುವರನ್ನು ನೋಡಿದ್ದೇವೆ. ಹಾಗಾಗಿ ಬಿಸ್ನೆಸ್ ಮಾಡುವಾಗ ಅದಕ್ಕೆ ಸಂಬಂಧವಾದಂಥ ಎಲ್ಲ ದಾಖಲಾತಿಗಳು, ಅದರ ಜೊತೆಗೆ ಇನ್ಸೂರೆನ್ಸ್ ಮತ್ತು ಓಡಿ ಲೋನ್ಗಳು, ಆಗ ಇದನ್ನೆಲ್ಲ ಜಾಸ್ತಿ ಪ್ರಯತ್ನ ಮಾಡಬೇಕು. ಇವರೆಲ್ಲೋ ಸಾಲ ಮಾಡಿ ಸಾಲ ಬಡ್ಡಿ ಹಾಗೆ ಕೊನೆಗೆ ಆ ಕಂಪನಿ ಮುಚ್ಚೋ ಸ್ಟೇಜ್ ಬರುತ್ತೆ. ಹಾಗಾಗಿ ನಮಗೆ ಯಾವ ವಿದ್ಯೆ ಅಥವಾ ಯಾವುದೇ ಗೊತ್ತಿಲ್ಲ, ಅದನ್ನು ತಿಳಿದವರ ಹತ್ರ ಹೋಗಿ ನಾವು ಅವರಿಗೆ ಒಂದಷ್ಟು ಚಾರ್ಜಸ್ ಆದರೂ ಕೊಟ್ಟರೂ ಪರವಾಗಿಲ್ಲ, ಕ್ಲೀನಾಗಿ ಕಲ್ತ್ಕೊಳ್ಬೇಕಾಗುತ್ತೆ. ಎಷ್ಟೋ ಸಲ ಏನಾಗುತ್ತೋ ಏನೋ ಅದನ್ನು ಯೋಚನೆಗೆ ಮಾಡುವುದಿಲ್ಲ. ನನಗೆ ಎಲ್ಲ ಬರುತ್ತೆ, ನಾನೇ ಕಲಿತಿದ್ದೇನೆ ಅಂತ ಹೇಳ್ತೇವೆ. ಹಾಗಾಗಿ ಪ್ರತಿಯೊಂದು ಕೂಡ ಯಾವುದೋ ಸ್ಪೆಷಲ್, ಯಾರು ಓದಿದಾರೋ ಅಂಥವರಿಗೆ ಹೆಚ್ಚಿನಾದಂತಹ ಗೌರವಗಳನ್ನು ಕೂಡ ಕೊಟ್ಟು ಅವರಿಂದ ನಾವು ತಿಳುವಳಿಕೆ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದಿಷ್ಟು ನೀವು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿಕೊಳ್ಳಿ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ ನೋಡಿ. ಉತ್ತರ ನಕ್ಷತ್ರ 2, 3, 4ನೇ ಪಾದ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶ ದೇವರಿಗೆ ಗರಿಕೆಯನ್ನು ಅರ್ಚನೆ ಮಾಡಿ. ಈ ತಿಂಗಳು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯವಾದ ಮಟ್ಟಿಗೆ ವಿನಾಯಕಾಯ ನಮಂ, ವಿಗ್ರಹ ರಾಜಾಯ ನಮಂ, ಸಂಕಷ್ಟದ ಚತುರ್ಥಿ 14ನೇ ತಾರೀಕು ಇದೆ. ಮರೆಯದೇ ಇದ್ದ ಹಾಗೆ ಗಣೇಶ ದೇವರಿಗೆ ಏನಾದರೂ ಅರ್ಚನೆ ಮಾಡಿ. ನೋಡಿರಲ್ಲ ಕನ್ಯಾ ರಾಶಿಗೆ ಯಾವೆಲ್ಲ ಫಲಗಳು ಇದ್ದಾವೆ ಅಂತ. ಪ್ಲೀಸ್ ಕನ್ಯಾ ರಾಶಿಯವರಾಗಿದ್ದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ, ಇಲ್ಲ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮತ್ತು ನಾನು ಬೇರೆ ಬೇರೆ ರಾಶಿ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಬರ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.